ಈ ವಿಡಿಯೋದಲ್ಲಿ ನೀವು ನಿಮ್ಮ ಮನೆಯಿಂದಾನೆ ಅದು ನಿಮ್ಮ ಮೊಬೈಲ್ ಇಂದಾನೆ ಕೋಟಕ್ 811 ನಲ್ಲಿ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ಹೌದು ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ನ ಹೇಗೆ ಓಪನ್ ಮಾಡೋದು ಎಲ್ಲ ಪ್ರೋಸೆಸ್ ನ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ತಿಳಿಸ್ತೀನಿ. ಸೊ ಇದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ ರೀತಿಯ ಪ್ರೋಸೆಸ್ ಇರುತ್ತೆ, ಸೊ ನೀವು ವಿಡಿಯೋ KYC ನ ಹೇಗೆ ಮಾಡಬೇಕಾಗುತ್ತೆ. ಸೊ ಎಲ್ಲ ಪ್ರೋಸೆಸ್ ಆದ್ಮೇಲೆ ಕೋಟಕ್ ಎಂಪ್ಲಾಯಿ ಜೊತೆ ನೀವು ವಿಡಿಯೋ ವೆರಿಫಿಕೇಶನ್ ನಲ್ಲಿ ಏನೆಲ್ಲ ಪ್ರೊಸೀಜರ್ ನ ಫಾಲೋ ಮಾಡಬೇಕು, ಯಾವೆಲ್ಲ ಪ್ರೋಸೆಸ್ ಫಾಲೋ ಮಾಡಿದ್ರೆ ಯಾವುದೇ ಅಡೆತಡೆ ಇಲ್ಲದೆ ಹೇಗೆ ನೀವು ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ನ ಓಪನ್ ಮಾಡೋದು ಎಲ್ಲದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನಾನೆಲ್ಲ ಪ್ರೊಸೀಜರ್ ನ ಹೇಳಿ ಅದನ್ನ ನೀವು ತಿಳ್ಕೊಳ್ಳೋ ಮುಂಚೆ ಕೋಟಕ್ 811 ನಲ್ಲೇ ಯಾಕೆ ನೀವು ಸೇವಿಂಗ್ ಅಕೌಂಟ್ ನ ಓಪನ್ ಮಾಡಬೇಕು, ಅದರಲ್ಲಿ ಏನಾದ್ರು ಬೆನಿಫಿಟ್ಸ್ ಇದೆನಾ? ಬೆನಿಫಿಟ್ಸ್ ಇದೆ. ಸೊ ಬ್ರೀಫ್ ಆಗಿ ಬನ್ನಿ ಯಾವೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಸೊ ನೋಡಿ, ಕೋಟಕ್ ಬ್ಯಾಂಕ್ ಅಲ್ಲಿ ನೀವು ಎರಡು ರೀತಿಯ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ನ ಓಪನ್ ಮಾಡಬಹುದು. ಒಂದ್ ಬಂದು ಕೋಟಕ್ 811 ಕ್ಲಾಸಿಕ್ ಸೇವಿಂಗ್ ಅಕೌಂಟ್, ಅದೇ ಇನ್ನೊಂದ್ ಬಂದು ಕೋಟಕ್ 811 ಸೂಪರ್ ಸೇವಿಂಗ್ ಅಕೌಂಟ್. ಸೊ ಈ ಎರಡೂ ಸಹ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟೇ, ಬಟ್ ಇದರಲ್ಲಿ ಏನ್ ಬೆನಿಫಿಟ್ಸ್ ಇದೆ ಅದ್ರ ಮುಖಾಂತರ ನಿಮ್ಗೆ ಯಾವ್ದು ಅನುಕೂಲ ಇದೆ, ಯಾವ ಕಾರ್ಡ್ ಇದ್ರೆ ನಿಮ್ಗೆ ಬೆಸ್ಟ್ ಅನ್ನೋದು ನೀವೇ ಡಿಸೈಡ್ ಮಾಡಿ ಅದ್ರ ಮುಖಾಂತರ ನೀವು ಅಕೌಂಟ್ ನ ಓಪನ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ನಾವು ಎಲ್ಲಾ ಸ್ಟೆಪ್ಸ್ ನ ಫಾಲೋ ಮಾಡಿ ಕೊನೆ ಒಂದ್ ಲಾಸ್ಟ್ ಸ್ಟೆಪ್ ಇದ್ದಾಗ ಈ ಎರಡು ಆಪ್ಷನ್ ನಿಮ್ಗೆ ತೋರಿಸುತ್ತೆ. ಸೊ ಇದರಲ್ಲಿ ನೀವು ಯಾವ್ದು ಚೂಸ್ ಮಾಡ್ತೀರೋ ಅಂತ. ಸೊ ಈ ಎಲ್ಲ ಬೆನಿಫಿಟ್ಸ್ ನ ತಿಳ್ಕೊಂಡು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿ. ಈ ಎರಡ್ ಟೈಪ್ ಸೇವಿಂಗ್ ಅಕೌಂಟ್ ನ ಹೊರತುಪಡಿಸಿ ಇನ್ನೊಂದು ಅಕೌಂಟ್ ಸಹ ಇದೆ, ಅದು ಬಂದು ಕೋಟಕ್ ಎಡ್ಜ್ ಸೇವಿಂಗ್ ಅಕೌಂಟ್ ಅಂತ. ಇದ್ರಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ತಿಂಗಳಿಗೆ 10,000 ನಿಮ್ಮ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇರಬೇಕು. ಬಟ್ ನಾನ್ ಹೇಳ್ತಿರೋದು ಯಾವ್ದು ಹೇಳಿ, ಝೀರೋ ಬ್ಯಾಲೆನ್ಸ್ ಅಕೌಂಟ್. ಸೊ ನೀವೇನಾದ್ರೂ ಇದನ್ನ ಓಪನ್ ಮಾಡಕ್ಕೆ ಗೂಗಲ್ ಅಲ್ಲಾಗ್ಲೋ ಅಥವಾ ಬೇರೆ ಎಲ್ಲಾದ್ರೂ ಲಿಂಕ್ ನ ಕ್ಲಿಕ್ ಮಾಡಿ ಸರಿ ಬಿಡು ಝೀರೋ ಅಕೌಂಟೇ ಅಲ್ವಾ, ಯಾವ್ದು ಲಿಂಕ್ ಇದ್ರೂ ಓಪನ್ ಮಾಡಬಹುದು ಅಂತ ಓಪನ್ ಮಾಡಿದ್ರೆ ಪ್ರೋಸೆಸ್ ಎಲ್ಲ ಸೇಮ್ ಇರುತ್ತೆ, ನಿಮ್ಮ ಅಕೌಂಟ್ ಕೂಡ ಕ್ರಿಯೇಟ್ ಆಗುತ್ತೆ. ಬಟ್ ಅಲ್ಲೇನಪ್ಪ ಪ್ರಾಬ್ಲಮ್ ಅಂದ್ರೆ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ನೀವು ಅಲ್ಲಿ 10,000 ಮಿನಿಮಮ್ ಬ್ಯಾಲೆನ್ಸ್ ಇಡಲೇಬೇಕು, ಇಲ್ಲ ಅಂದ್ರೆ ಮಂತ್ಲಿ ಪೆನಾಲ್ಟಿ ಬೀಳ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ನಿಮ್ಗೆ ಕರೆಕ್ಟ್ ಆಗಿ ಎಲ್ಲೂ ಮಿಸ್ಟೇಕ್ ಆಗ್ಬಾರ್ದು, ಝೀರೋ ಬ್ಯಾಲೆನ್ಸ್ ಅಕೌಂಟೇ ನಿಮ್ದು ಓಪನ್ ಆಗ್ಬೇಕಂತ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ನ ಕೊಟ್ಟಿರ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿ ಮುಂದೆ ಏನೆಲ್ಲ ಸ್ಟೆಪ್ಸ್ ಹೇಳ್ಕೊಡ್ತೀನ ಅದನ್ನ ಸರಿಯಾಗಿ ಫಾಲೋ ಮಾಡಿ, ಎಲ್ಲೂ ಏನು ಮಿಸ್ಟೇಕ್ ಆಗಲ್ಲ. ಸೊ ಈಗ ಕೋಟಕ್ 811 ಕ್ಲಾಸಿಕ್ ಸೇವಿಂಗ್ ಅಕೌಂಟ್ ಹಾಗೂ ಕೋಟಕ್ 811 ಸೂಪರ್ ಸೇವಿಂಗ್ ಅಕೌಂಟ್ ಗೆ ಏನೆಲ್ಲ ವ್ಯತ್ಯಾಸ ಇದೆ ಬೇಗ ಬನ್ನಿ ಸ್ವಲ್ಪ ನೋಡೋಣ. ಫಸ್ಟ್ ಬಂದು ಈ ಎರಡು ಸಹ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ಸ್. ಇದರಲ್ಲಿ ನಿಮ್ಮ ಬ್ಯಾಲೆನ್ಸ್ ಝೀರೋ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಮೇನ್ ಡಿಫರೆನ್ಸ್ ಏನಂದ್ರೆ ಇದರಲ್ಲಿ ಇನಿಷಿಯಲ್ ಫಂಡಿಂಗ್ ಅಂದ್ರೆ ನೀವು ಅಕೌಂಟ್ ಕ್ರಿಯೇಟ್ ಮಾಡುವಾಗ ಏನ್ ಹಣ ಕಟ್ಟಬೇಕಾಗುತ್ತಲ್ಲ ಅದರಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. ಸೊ ಇಲ್ಲಿ ನೀವು ಕ್ಲಾಸಿಕ್ ಅಕೌಂಟ್ ಅಲ್ಲಿ 1,000 ಕಟ್ಟಬೇಕಾಗುತ್ತೆ, ಅದೇ ಸೂಪರ್ ಅಲ್ಲಿ ನೀವು 5,000 ಕಟ್ಟಬೇಕಾಗುತ್ತೆ. ಸೊ ಇದನ್ನ ನೀವು ಅಕೌಂಟ್ ಓಪನ್ ಮಾಡೋ ಒಂದ್ ಸ್ಟೆಪ್ ಮುಂಚೆ ಇನಿಷಿಯಲ್ ಫಂಡಿಂಗ್ ಅಂತ ಕೇಳುತ್ತೆ. ಸೊ ನೀವು ಯಾವ ಟೈಪ್ ಸೇವಿಂಗ್ ಅಕೌಂಟ್ ನ ಸೆಲೆಕ್ಟ್ ಮಾಡ್ತಿರೋ, ಅಂದ್ರೆ ಕ್ಲಾಸಿಕ್ ಸೆಲೆಕ್ಟ್ ಮಾಡಿದ್ರೆ 1,000 ಕಟ್ಟಬೇಕು, ಅದೇ ಸೂಪರ್ ಸೆಲೆಕ್ಟ್ ಮಾಡಿದ್ರೆ 5,000 ಕಟ್ಟಬೇಕು. ಹಾಗಂತ ಇಲ್ಲಿ ಆ ಅಮೌಂಟ್ ಕೊಟ್ಟ ಮೇಲೆ ನಿಮ್ಗೆ ಸಿಗಲ್ಲ ಅಂತಲ್ಲ. ಒಂದ್ಸತಿ ನೀವು ಅಕೌಂಟ್ ಓಪನ್ ಮಾಡಿದ್ಮೇಲೆ ಅಂದ್ರೆ ಸೂಪರ್ ಅಲ್ಲಿ ನೀವು 5,000 ಕೊಟ್ಟು ಅಕೌಂಟ್ ಓಪನ್ ಮಾಡಿದೀರಾ ಅನ್ಕೊಳ್ಳಿ. ಸೊ ಅಕೌಂಟ್ ಓಪನ್ ಆದ್ಮೇಲೆ ಆ 5,000 ಬೇಕಾದ್ರೆ ನೀವು ವಿತ್ಡ್ರಾ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ. ಜಸ್ಟ್ ಇದು ಇನಿಷಿಯಲ್ ಫಂಡಿಂಗ್ ಅಷ್ಟೇ. ಮತ್ತೆ ಅದನ್ನ ನೀವು ತಿಂಗಳ ಕಟ್ಟಬೇಕಾ, ಮತ್ತೆ 5,000 ಕಟ್ತಾ ಇರ್ಬೇಕಾ? ಬರೀ ಒನ್ ಟೈಮ್ ಅಷ್ಟೇನೆ. ಸೊ ಈಗ ನೆಕ್ಸ್ಟ್ ಡಿಫ್ರೆನ್ಸ್ ಬಂದು ನಿಮ್ದೇನಾದ್ರೂ ಸೂಪರ್ ಅಕೌಂಟ್ ಇದ್ರೆ ಮಂತ್ಲಿ 5,000 ಅಥವಾ ಅದಕ್ಕಿಂತ ಹೆಚ್ಚು ಹಣ ನಿಮ್ಮ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗ್ಬೇಕು. ಅದೇ ಕ್ಲಾಸಿಕ್ ಅಲ್ಲಿ ಈ ರೀತಿಯ ಕಂಡೀಷನ್ಸ್ ಏನೂ ಇಲ್ಲ. ಸೊ ನೀವು ಸೂಪರ್ ಅಕೌಂಟ್ ಯೂಸ್ ಮಾಡ್ಬೇಕಂದ್ರೆ ಅದನ್ನ ಆಸ್ ಎ ಸ್ಯಾಲರಿ ಅಕೌಂಟ್ ಇದ್ರೆ ಅದಕ್ಕೆ ಯೂಸ್ ಮಾಡಿ. ಸೊ ಹೇಗಿದ್ರು ನಿಮ್ಗೆ ಮಂತ್ಲಿ ಸ್ಯಾಲರಿ ಬರ್ತಾ ಇರುತ್ತೆ, ಸೊ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ. ಸೊ ಇಲ್ಲಿ ಡಿಫ್ರೆನ್ಸ್ ನೋಡೋಕಾದ್ರೆ ಸೂಪರ್ಸ್ ಅಲ್ಲಿ ನಾವು ಇನಿಷಿಯಲ್ ಫಂಡಿಂಗ್ ಕೂಡ ಜಾಸ್ತಿ ಇದೆ, ಮಂತ್ಲಿ ನಿಮ್ಗೆ 5,000 ಅಲ್ಲಿ ಟ್ರಾನ್ಸಾಕ್ಷನ್ ಕೂಡ ಆಗ್ಬೇಕು, ಅಂದ್ರೆ 5,000 ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರಬೇಕು. ಸೊ ಹಾಗಾದ್ರೆ ಕ್ಲಾಸಿಕ್ ಗೆ ಒಳ್ಳೇದಲ್ವಾ ಅನ್ಸ್ಬೋದು. ಬಟ್ ಇಲ್ಲಿ ಸೂಪರ್ ಅಕೌಂಟ್ ನ ಮೇಜರ್ ಅಡ್ವಾಂಟೇಜ್ ಏನಂದ್ರೆ ಇಲ್ಲಿ ನಿಮ್ಗೆ ಏನ್ ಡೆಬಿಟ್ ಕಾರ್ಡ್ ಸಿಗುತ್ತಲ್ಲ ಅದರಲ್ಲಿ ನೀವು ಪ್ರತಿ ಪರ್ಚೇಸ್ ಗೆ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ನಿಮ್ಗೆ ಆ ರೀತಿ ಏನು ಅಡ್ವಾಂಟೇಜ್ ಬೇಡ, ನಾರ್ಮಲ್ ಝೀರೋ ಬ್ಯಾಲೆನ್ಸ್ ಇದ್ರೆ ಸಾಕು ಅಂದ್ರೆ ನೀವು ಕ್ಲಾಸಿಕ್ ಅಕೌಂಟ್ ನ ಓಪನ್ ಮಾಡಬಹುದು. ಸೊ ಇನ್ನು ಡೀಟೇಲ್ಸ್ ಹೇಳ್ಬೇಕಂದ್ರೆ ಸುಮ್ಮನೆ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ನೀವು ಇವರ ವೆಬ್ಸೈಟ್ ಗೆ ವಿಸಿಟ್ ಮಾಡಿ, ಒಂದ್ಸತಿ ಇವರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಚೆಕ್ ಮಾಡಿ. ಸೊ ಯಾವ ಕಾರ್ಡ್ ಗೆ ಯಾವೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಲ್ಲಿ ನಿಮ್ಗೆ ಕ್ಲಿಯರ್ ಐಡಿಯಾ ಸಿಗುತ್ತೆ. ಸೊ ಈಗ ನಮ್ಗೆ ಇದರ ಬೆನಿಫಿಟ್ಸ್ ಗೊತ್ತಾಯ್ತು, ಇದರ ಡಿಫರೆನ್ಸ್ ಎಲ್ಲ ಗೊತ್ತಾಯ್ತು. ಈಗ ಅಪ್ಲೈ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ಸೊ ಮೊದಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಲಿಂಕ್ ಕೊಟ್ಟಿದ್ದೀನಿ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ನ ಹಾಕಿ. ಸೊ ಈ ಒಂದು ಮೊಬೈಲ್ ನಂಬರ್ ಏನಿದೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರಬೇಕು, ಯಾಕಂದ್ರೆ ಮುಂದೆ OTP ಬರುತ್ತೆ ಅದಕ್ಕೋಸ್ಕರ. ಸೊ ಇಲ್ಲಿ ಆ ಫೋನ್ ನಂಬರ್ ನ ಹಾಕಿ, ಮೇಲ್ ID ಹಾಕಿ, ಹಾಗೂ ನೀವು ಎಲ್ಲಿರ್ತೀರಾ ಅದರ ಪಿನ್ ಕೋಡ್ ಹಾಕಿ, ಇಲ್ಲಿ ಓಪನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೀವು ಇಮೇಲ್ ID ಕೊಟ್ಟಿದ್ರಲ್ಲ ಅದಕ್ಕೆ ಒಂದು OTP ಬರುತ್ತೆ, ಅದನ್ನ ಇಲ್ಲಿ ಹಾಕಿ ವೆರಿಫೈ ಮಾಡಿ. ಈಗ ಈ ಒಂದು ಇಂಟರ್ಫೇಸ್ ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಗೂ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಫಿಲ್ ಮಾಡಿ. ಸೊ ಇದು ನಿಮ್ಮ ಕಾರ್ಡ್ ಮೇಲೆನೆ ಸಿಗುತ್ತೆ, ಅದನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿ. ಅದಾದ್ಮೇಲೆ ಈ ಒಂದು ಬಾಕ್ಸ್ ನ ಟಿಕ್ ಮಾಡಿ ಪ್ರೊಸೀಡ್ ಟು ವೆರಿಫೈ ನ ಕ್ಲಿಕ್ ಮಾಡಿ. ಈಗ ನಿಮ್ಮ ಆಧಾರ್ ಕಾರ್ಡ್ ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಅದಕ್ಕೆ OTP
OTP ಬರುತ್ತೆ. ಸೊ ಇದನ್ನೇ ನಾನು ಮೊದಲಿಗೆ OTP ಬರುತ್ತೆ ಅಂದಿದ್ದು. ಸೊ ಆ OTP ನ ಹಾಕಿ ಇಲ್ಲಿ ನೋಡಿ, ಇನ್ ಕೇಸ್ ನಿಮ್ಮ ಮೊಬೈಲ್ ಅಲ್ಲಿ ಲೊಕೇಶನ್ ಏನಾದ್ರು ಆಫ್ ಇದ್ರೆ ಈ ರೀತಿ ಬರುತ್ತೆ. ಸೊ ಆನ್ ಇದ್ರೆ ಇದೇನ್ ಬರಲ್ಲ, ಬಟ್ ಇದನ್ನ ಅಲೋ ಅಂತ ಕೊಡಿ. ಇಲ್ಲೇನಿದೆ, ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಅಂದ್ರೆ ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್, ಅದಾದ್ಮೇಲೆ ಇಲ್ಲಿ ಪ್ಯಾನ್ ಕಾರ್ಡ್ ಅಲ್ಲಿ ನಿಮ್ಮ ತಂದೆ ಹೆಸರು ಏನಿದೆ ಅದನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿ. ಇದರಲ್ಲಿ ಎಲ್ಲೂ ಸಹ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನ ಮಾಡ್ಕೋಬೇಡಿ, ಇಲ್ಲಾಂದ್ರೆ ಮುಂದೆ ವೆರಿಫಿಕೇಶನ್ ಗೆ ತೊಂದರೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಆಕ್ಯುಪೇಷನ್ ಏನು, ಅಂದ್ರೆ ನೀವೇನ್ ಕೆಲಸ ಮಾಡ್ತೀರಾ, ಸೊ ಅದ್ರ ಮುಖಾಂತರ ನೀವು ಇದನ್ನ ಫಿಲ್ ಮಾಡಿ. ಸೊ ನನ್ನ ಹತ್ರ ಏನ್ ಅಕೌಂಟ್ ಓಪನಿಂಗ್ ಗೆ ಕಳ್ಸಿದ್ದಾರೆ ಅದು ಬಂದು ಒಬ್ಬ ಸ್ಟೂಡೆಂಟ್. ಸೊ ಅದಕ್ಕೆ ನಾನು ಇಲ್ಲಿ ಸ್ಟೂಡೆಂಟ್ ಅಂತ ಕೊಟ್ಟಿರ್ತೀನಿ. ಅದಾದ ನಂತರ ಮಂತ್ಲಿ ಇನ್ಕಮ್, ಸೊ ಸ್ಟೂಡೆಂಟ್ ಇರೋದ್ರಿಂದ ಇದು 0 ಅಂತ ಬರುತ್ತೆ. ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟು ಇರುತ್ತಾ ಅಷ್ಟು ಕೊಡಿ. ಅದಾದ್ಮೇಲೆ ಮಂತ್ಲಿ ಸೋರ್ಸ್ ಆಫ್ ಇನ್ಕಮ್, ಸೊ ನಿಮ್ ಜಾಬ್ ಇದೆ ಅಥವಾ ಬಿಸ್ನೆಸ್ ಇದೆ ಅದನ್ನ ಹಾಕಿ. ಸ್ಟೂಡೆಂಟ್ ಇರೋದ್ರಿಂದ ಇಲ್ಲಿ ಫ್ಯಾಮಿಲಿ ಇನ್ಕಮ್ ಅಂತ ಕೊಟ್ಟಿರ್ತೀನಿ. ಮೆರಿಟಲ್ ಸ್ಟೇಟಸ್ ಬಂದು ಸಿಂಗಲ್. ನೀವು ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತಾನೆ ಕೊಡಿ. ಮತ್ತೆ ಇಲ್ಲಿ ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ ನಿಮ್ಮ ಅಡ್ರೆಸ್ ನ ಕೊಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇಂದ ಆಟೋಮೆಟಿಕ್ ಆಗಿ ಅಡ್ರೆಸ್ ನ ಫೆಚ್ ಮಾಡುತ್ತೆ. ಸೊ ಇಲ್ಲಿ ನಿಮ್ಗೆ ಬ್ಯಾಂಕ್ ಇಂದ ವೆಲ್ಕಮ್ ಕಿಟ್ ಏನ್ ಬರುತ್ತಲ್ಲ, ಅಂದ್ರೆ ನಿಮ್ಮ ಪಾಸ್ಬುಕ್, ಚೆಕ್ ಬುಕ್, ಡೆಬಿಟ್ ಕಾರ್ಡ್ ಎಲ್ಲ ಯಾವ ಅಡ್ರೆಸ್ ಗೆ ಕಳಿಸ್ಬೇಕು ಅದನ್ನ ಇಲ್ಲಿ ಕೇಳ್ತಿರೋದು. ಸೊ ನೀವು ಆಧಾರ್ ಕಾರ್ಡ್ ಅಲ್ಲಿ ಏನ್ ಅಡ್ರೆಸ್ ಕೊಟ್ಟಿದ್ದೀರಾ ಅದೇ ಅಡ್ರೆಸ್ ಗೆ ಬಂದ್ರೆ ನೀವು ರಿಸೀವ್ ಮಾಡ್ತೀರಾ ಅಂದ್ರೆ ಓಕೆ. ಇಲ್ಲ ಈಗ ಬೇರೆ ಅಡ್ರೆಸ್ ಅಲ್ಲಿ ಇದ್ದೀರಾ ಅಂದ್ರೆ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿ, ಇದನ್ನ ನೀವು ಟಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಅಡ್ರೆಸ್ ಹಾಕೋಕೆ ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಕರೆಂಟ್ ಅಡ್ರೆಸ್ ನ ಹಾಕಿ. ಇಲ್ಲಪ್ಪ ಸೇಮ್ ಅಡ್ರೆಸ್ ಇದೆ ಅಂದ್ರೆ ಇದನ್ನ ಆಫ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆಧಾರ್ ಅಡ್ರೆಸ್ ಅದು ತಗೊಳುತ್ತೆ. ಸೊ ಈಗ ಇಲ್ಲಿ ಪ್ರೊಸೀಡ್ ಅಂತ ಮಾಡಿದ್ರೆ ನೀವು ನಾಮಿನಿನ ಡೀಟೇಲ್ಸ್ ಕೊಡ್ಬೇಕು. ಅಂದ್ರೆ ಇನ್ ಕೇಸ್ ಹಾಗಾಗೋದ್ ಬೇಡ, ಇನ್ ಕೇಸ್ ನೀವೇನಾದ್ರೂ ಇಲ್ಲ ಅಂದ್ರೆ ಗೊತ್ತಾಯ್ತಲ್ಲ. ಆ ಟೈಮ್ ಅಲ್ಲಿ ನೀವು ಯಾರ ನಾಮಿನಿ ಹೆಸರಲ್ಲಿ ಕೊಟ್ಟಿರ್ತೀರಲ್ಲ, ಅಂದ್ರೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀರಲ್ಲ, ಅವರಿಗೆ ನಿಮ್ಮ ಬ್ಯಾಂಕ್ ಅಲ್ಲಿರುವಂತಹ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾಮಿನಿ ಏನಿದೆ ಕರೆಕ್ಟ್ ಆಗಿ ಕೊಡಿ. ಇಲ್ಲಿ ನಾಮಿನಿಯ ಹೆಸರು, ನಿಮ್ ಜೊತೆ ಅವರ ರಿಲೇಶನ್ಶಿಪ್ ಏನಿದೆ, ತಂದೆನಾ, ತಾಯಿನ, ಸ್ಪೌಸ, ಜೊತೆಗೆ ನಾಮಿನಿಯ ಡೇಟ್ ಆಫ್ ಬರ್ತ್ ಯಾವುದು, ಅವರ ಕಂಪ್ಲೀಟ್ ಅಡ್ರೆಸ್ ಏನು, ಎಲ್ಲ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡಿ. ಟೈಮ್ ತಗೊಂಡ್ರು ಪರವಾಗಿಲ್ಲ, ಬಟ್ ಎಲ್ಲೂ ಸಹ ಮಿಸ್ಟೇಕ್ ಮಾಡಬೇಡಿ. ಎಲ್ಲ ಕರೆಕ್ಟ್ ಆಗಿ ಫಿಲ್ ಮಾಡ್ಕೊಂಡ್ರ ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ನೋಡಿ ಇದೇ ಇಂಪಾರ್ಟೆಂಟ್ ಇರೋದು. ಇಲ್ಲಿ ನಿಮ್ಗೆ 811 ಸೂಪರ್ ಸೇವಿಂಗ್ ಅಕೌಂಟ್ ಬೇಕಾ ಅಥವಾ 811 ಕ್ಲಾಸಿಕ್ ಅಕೌಂಟ್ ಬೇಕಾ ಅಂತ. ಸೊ ಅದೇ ನಾನು ಮೊದ್ಲಿಗೆ ಏನ್ ಡಿಫ್ರೆನ್ಸ್ ಹೇಳಿದ್ನಲ್ಲ ಅದನ್ನೇ ಇಲ್ಲಿ ಕೇಳ್ತಿರೋದು. ಸೊ ನಿಮಗೆ ಯಾವ್ದು ಬೆನಿಫಿಟ್ಸ್ ಅನ್ಸುತ್ತೆ ಆ ಕಾರ್ಡ್ ನ ಇಲ್ಲಿ ನೀವು ಸೆಲೆಕ್ಟ್ ಮಾಡಿ. ಸೊ ನಾನಿಲ್ಲಿ ಈ ಅಕೌಂಟ್ ಸ್ಟೂಡೆಂಟ್ ಇರೋದ್ರಿಂದ ಕ್ಲಾಸಿಕ್ ಅಂತಾನೆ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ 1000 ರೂಪೀಸ್ ಇನಿಷಿಯಲ್ ಫಂಡಿಂಗ್ ಅಂತ ಕಟ್ಟಬೇಕು. ಸೊ ಅದೇ ನಾವು ಸೂಪರ್ ಸೆಲೆಕ್ಟ್ ಮಾಡಿದ್ರೆ 5000 ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ಕ್ಲಾಸಿಕ್ ಇರೋದ್ರಿಂದ 1000 ಇಲ್ಲಿ ಪೇ ಮಾಡೋಣ. ಸೊ ನಾನಿಲ್ಲಿ UPI ಪೇಟಿಎಂ ಇಂದ ಪೇ ಮಾಡ್ತೀನಿ. ಸೊ ನೋಡಿ ಇಲ್ಲಿ ಪೇಮೆಂಟ್ ಸಹ ಆಯ್ತು. ಈಗ ಬಂದು KYC ಹೇಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ಸ್ಟಾರ್ಟ್ ವಿಡಿಯೋ KYC ನ ಕೊಡಿ. ಸೊ ಇಲ್ಲಿ ನೋಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇಲ್ಲೇ ಕೊಟ್ಟಿದ್ದಾರೆ. ನಿಮ್ಮ ಫಿಸಿಕಲ್ ಪ್ಯಾನ್ ಕಾರ್ಡ್, ಅಂದ್ರೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರುತ್ತಲ್ಲ ಅದನ್ನ ಇಟ್ಕೊಳ್ಳಿ. ಜೊತೆಗೆ ನೀವು ಮಾಡಿದಂತಹ ಒಂದು ಸಿಗ್ನೇಚರ್, ಅಂದ್ರೆ ಒಂದು ಬ್ಲಾಂಕ್ ಪೇಪರ್ ಅಲ್ಲಿ ಸಿಗ್ನೇಚರ್ ಮಾಡಿ ಎರಡು ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ಗೋ ಟು ವಿಡಿಯೋ KYC ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನಿಮ್ಮ ಫೋಟೋಸ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫಸ್ಟ್ ನಿಮ್ಮ ಪ್ಯಾನ್ ಕಾರ್ಡ್ ಫೋಟೋನ ಅಪ್ಲೋಡ್ ಮಾಡಿ. ಅದಾದ್ಮೇಲೆ ಸೆಲ್ಫಿ ಕ್ಯಾಮ್ರಾ ಓಪನ್ ಮಾಡಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಿ. ಅದೆರಡು ಆದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಮ ಸಿಗ್ನೇಚರ್ ನ ಅಪ್ಲೋಡ್ ಮಾಡಿ. ಸೊ ಇದೆಲ್ಲ ಅಪ್ಲೋಡ್ ಆದ್ಮೇಲೆ ನಿಮ್ಮ KYC ಪ್ರೋಸೆಸ್ ಆಗುತ್ತೆ. ಸೊ ಇಲ್ಲಿ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ, ಸ್ವಲ್ಪ ವೇಟ್ ಮಾಡಿ. ಇದೆಲ್ಲ ಆದ್ಮೇಲೆ ಕೋಟಕ್ ಬ್ಯಾಂಕ್ ಎಂಪ್ಲಾಯಿ ಒಬ್ರು ನಿಮ್ಗೆ ವಿಡಿಯೋ ಕಾಲ್ ಮಾಡಿ ಅಲ್ಲೂ ಕೂಡ ವೆರಿಫಿಕೇಶನ್ ಮಾಡ್ತಾರೆ. ಸೊ ಇದೆಲ್ಲ ವಿಡಿಯೋ ವೆರಿಫಿಕೇಶನ್ ಮುಖಾಂತರ ಆಗುತ್ತೆ. ಸೊ ಇಲ್ಲಿ ಬ್ಯಾಂಕ್ ಎಂಪ್ಲಾಯಿ ನಿಮ್ಮ ಪ್ಯಾನ್ ಕಾರ್ಡ್ ನ ಇನ್ನೊಂದ್ಸತಿ ತೋರ್ಸಕ್ ಹೇಳ್ತಾರೆ. ಮತ್ತೆ ಲೈವ್ ಆಗಿ ನೀವು ಒಮ್ಮೆ ಸಿಗ್ನೇಚರ್ ಮಾಡಿ ಅವರಿಗೆ ತೋರಿಸಬೇಕು. ಸೊ ಈ ರೀತಿಯ ವಿಡಿಯೋ ವೆರಿಫಿಕೇಶನ್ ಮಾಡ್ತಾರೆ. ಬೇಸಿಕ್ ಸಿಂಪಲ್ ಆಗಿರುತ್ತೆ, ಏನು ಟೆನ್ಷನ್ ಇಲ್ಲ. ಸೊ ನಿಮ್ಮ ವಿಡಿಯೋ KYC ಎಲ್ಲ ಕರೆಕ್ಟ್ ಆದ್ಮೇಲೆ 1 ವೀಕ್ ಅಲ್ಲಿ ನೀವೇನ್ ಅಡ್ರೆಸ್ ಕೊಟ್ಟಿರ್ತೀರಲ್ಲ ಆ ಅಡ್ರೆಸ್ ಗೆ ನಿಮ್ಗೆ ವೆಲ್ಕಮ್ ಕಿಟ್ ಬರುತ್ತೆ. ಅಂದ್ರೆ ಅದೇ ಪಾಸ್ಬುಕ್, ನಿಮ್ಮ ಡೆಬಿಟ್ ಕಾರ್ಡ್ ಎಲ್ಲ ನಿಮ್ಮ ಅಡ್ರೆಸ್ ಗೆ ಡೆಲಿವರ್ ಮಾಡ್ತಾರೆ. ಸೊ ಇದಾದ್ಮೇಲೆ ನೀವು ಕೋಟಕ್ ಅವರ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಸಹ ಆಕ್ಟಿವ್ ಮಾಡ್ಕೋಬಹುದು. ಸೊ ಅದ್ರ ಬಗ್ಗೆ ಏನಾದ್ರೂ ವಿಡಿಯೋ ಬೇಕು, ಹೇಗೆ ಅದನ್ನ ಆಕ್ಟಿವೇಟ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಬೇಕಪ್ಪ ಅಂದ್ರೆ ಕಮೆಂಟ್ ಅಲ್ಲಿ ಒಮ್ಮೆ ತಿಳಿಸಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡೋಣಂತೆ. ಸೊ ಹಾಗೆ ಈ ವಿಡಿಯೋ ಎಲ್ಲಾದ್ರೂ ನಿಮ್ಗೆ ಇಷ್ಟ ಆಯ್ತು, ಎಲ್ಲಾದ್ರೂ ಹೆಲ್ಪ್ಫುಲ್ ಆಯ್ತಂದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಂತಹದೇ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ನೀವು ಇಲ್ಲಿವರೆಗೂ ಕೋಟಕ್ ಬ್ಯಾಂಕ್ ನ ಎಲ್ಲಾದ್ರೂ ಯೂಸ್ ಮಾಡಿದಿರಾ, ಕಮೆಂಟ್ ಮಾಡೋದನ್ನ ಮರಿಬೇಡಿ.